ಅದು ಅವ್ರ ಜೊತೆ ಅವ್ರ ಹತ್ರ ಕೇಳಿ ಸರ್ ಕೊಡ್ತಾರೆ. ಇಲ್ಲ ನಾವು ಕೊಡ್ತೀವಿ. ನೀವು ದೌರ್ಜನ್ಯ ಮಾಡಿದ್ದು ಸರ್, ನಾವೆಲ್ಲ ಏನು ಹೇಳಿದ್ರು ಕೇಳ್ತೀರಾ? ನಮ್ಮ ಬನ್ನಿ ಸರ್, ಇವರೇ ಅಧಿಕಾರಿಗಳು ನನ್ನ ಹೆಸರು ಲೋಕೇಶ್ ಅಂತೇಳಿ. ದಾಸನಪುರ ಶಿಫ್ಟ್ ಆಗಬೇಕು ಅಂತೇಳಿ ನಾವೆಲ್ಲ ಕೊರೋನಾದಿಂದ ಬಂದು ಇಲ್ಲೇ ಇದ್ವಿ, ಇಲ್ಲೇ ವ್ಯಾಪಾರಗಳು ಮಾಡ್ತಾ ಇದ್ವಿ. ಆವತ್ತಿನ ಕಾಲ ಇದ್ರೂ ಕೋರ್ಟ್ಗೆ ಇದು APMC ಕೋರ್ಟ್ಗೆ ಹೋಯ್ತು. ಅವರಿಂದ ನಾವು ಓಡಾಡ್ಕೊಂಡಿದ್ವಿ. ಕೋರ್ಟಲ್ಲೂ ಹೇಳಿದ್ದಾರೆ ಈ ಕೋರ್ಟ್ ಆರ್ಡ್ರು ಅಂತೇಳ್ಬಿಟ್ಟು ದಿಕ್ಸಪ್ಸಿ ನಮ್ಮನ್ನೆಲ್ಲ ಇದು ಮಾಡ್ತಾ ಇದ್ದಾರೆ. ಒಬ್ಬ ಭ್ರಷ್ಟ ಅಧಿಕಾರಿ ಇದ್ದಾನೆ ಸರ್, ಒಬ್ಬ ಭ್ರಷ್ಟ ಅಧಿಕಾರಿ ದೊರೆಸ್ವಾಮಿ, ಅವರಿಂದ ಇವೆಲ್ಲ ಆಗ್ತಾ ಇರೋದು. ಆಮೇಲೆ ಇಡೀ ಕರ್ನಾಟಕದಲ್ಲಿ 55 ತಿಂಗಳಾದ್ಮೇಲೆ ಎಲ್ಲೂ ಇದುವರೆಗೆ ಆಗೈತೆ APMC ಇಷ್ಟಿಲ್ಲ 55 ತಿಂಗಳು ಕಿತ್ಕೋತೀವಿ ಅಂತ. ಅದನ್ನ ತಂದು ಇಲ್ಲಿ ಶಿಫ್ಟ್ ಮಾಡ್ತೀವಿ ಅಂತೇಳಿ ದೊರೆಸ್ವಾಮಿ ಶಿಫ್ಟ್ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಪುನಃ ನಮಗೆ ನೋಟಿಸ್ ಕೊಡ್ತಾರೆ. ಅಂದ್ರೆ ಇದು ಅವೈಜ್ಞಾನಿಕವಾಗಿ ಮಾಡ್ತಾ ಇರೋದು. ಇದು ಎಲ್ಲರೂ ಕೊಡ್ತಾರಂತೆ, ಇನ್ನೂ ಗೊತ್ತಿಲ್ಲ. ಆಮೇಲೆ ಈ ಮಾರ್ಕೆಟ್ ಶಿಫ್ಟ್ ಆಗ್ಲಿ ಅಂತ ನಾವು ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ ಅವಾಗಿಂದ. ಈಗ ನಮ್ಮನ್ನೇ ಒಕ್ಕಲೆಬ್ಸ್ತಾ ಇದ್ದಾರೆ, ಕಾರಣ ಲಂಚ ಕೊಡಲಿಲ್ಲ ಅಂತ ಕೋರ್ಟ್ ಆರ್ಡರ್ ಅಂತಾರೆ. ಭ್ರಷ್ಟ ಅಧಿಕಾರಿ ಸರ್, ಅವನು ಭ್ರಷ್ಟ ಅಧಿಕಾರಿ. ಅವ್ನು ಸಸ್ಪೆಂಡ್ ಆಗೋವರೆಗೂ ನಮ್ಮ ಹೋರಾಟ ನಡೆಯುತ್ತದೆ. ಅವ್ನು ಮಾತ್ರ ಯಾವುದೇ ಕಾರಣಕ್ಕೂ ಇದು ಮಾಡಿ ಸರ್ ತಗೊಂಡಿದ್ದಾವಲ್ಲ ಮುಂದಿನ ಕೊಡ್ತೀವಿ ಸರ್. ಲೋಕೇಶ್ ಸರ್. ಸರ್ ನಮ್ಗೆ 7-8 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸರ್ಕಾರದ ಪರ ನಿಂತ್ಕೊಂಡು, ಅಧಿಕಾರಿಗಳ ಪರ ನಿಂತ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಮಾರ್ಕೆಟ್ ಶಿಫ್ಟ್ ಆಗಬೇಕು ಅಂತ. ಇಲ್ಲಿ ಮಾರ್ಕೆಟ್ ಶಿಫ್ಟ್ ಆಗದಿರಾನೆ ನಮ್ಗೆ ಜೀವನಗಳು ಮಾಡೋದೇ ಕಷ್ಟ ಆಗಿದ್ರು ಕೂಡ ಇಲ್ಲೇ ಕಾಯ್ಕೊಂಡಿದ್ದು, ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಎಷ್ಟು ನಡೆದ್ರೆ ಅಷ್ಟು ತಕ್ಕ ಮಟ್ಟಿಗೆ ಸ್ವಲ್ಪದ್ರಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವರು ಏನ್ ಹೇಳ್ತಾ ಇದ್ರು, ನಮ್ಗೆ ಆಪೋಸಿಟ್ ನಿಂತ್ಕೊಂಡು ಸರ್ಕಾರ ವಿರೋಧವಾಗಿ ನಿಂತ್ಕೊಂಡಿರೋ ಯಶವಂತಪುರ ವರ್ತಕರಿಗೆ ನಿಮ್ಮ ಅಂಗಡಿಗಳು ಕಿತ್ತು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ನೋಟಿಸ್ ಕೊಡ್ತಾ ಇದ್ದಾರೆ. ಇದು ಯಾವ ತರ ನ್ಯಾಯ ಅನ್ನೋದು ಅವರೇ ಹೇಳ್ಬೇಕಾಗತ್ತೆ. ನಮ್ಗೆ ಹೋದಾಗೆಲ್ಲ ನಾವು ಮೀಟ್ ಮಾಡಿದಾಗೆಲ್ಲ ನಿಮ್ಗೆ ಒಳ್ಳೇದ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಇದ್ರು. ಇವತ್ತು ಗೊತ್ತಾಗ್ತಾ ಇದೆ ಅವ್ರು ಏನ್ ಒಳ್ಳೇದ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಮ್ಮ ಹೊಟ್ಟೆ ಒಡೆದು ಬೇರೆಯವ್ರಿಗೆ ಕೊಡ್ತಾ ಇರೋದು. ನಮ್ಮ ಮಳಿಗೆಗಳನ್ನು ಕಿತ್ಕೊಂಡು 8 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಕ್ಕೆ ನಮ್ಗೆ ಇವಾಗ ಪ್ರತಿಫಲ ಸಿಗ್ತಾ ಇದೆ. ಇವತ್ತು ಒಳ್ಳೆ ಕೆಲಸ ಮಾಡವ್ರೆ ಸರ್ಕಾರ. ನಮ್ಮ ಅಂಗಡಿಗಳನ್ನ ಕಿತ್ಕೊಂಡು ಯಶವಂತಪುರದವ್ರಿಗೆ ಕೊಡೋದು ಯಾವ ತರ ನ್ಯಾಯ ಇದು? ಹೋರಾಟ ಮಾಡ್ಕೊಂಡು ಬಂದಿದ್ದಕ್ಕೆ ನಮ್ಗೆ ಇದು ಪ್ರತಿಫಲನ ಇದು ಅಂತ ಓಡಿಸ್ಬೇಕು ಅಂತ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಅವ್ರ ಉದ್ದೇಶ ಏನಿರ್ಬೋದು, ಇನ್ನೂ ಮಾರ್ಕೆಟ್ ಶಿಫ್ಟ್ ಆಗದಿರಾ ಇವರು ಕೋರ್ಟ್ಗೆ ಹೋಗ್ಲಿ, ಅವ್ರ ಅಳಿಲಿ, ಈ ಮಾರ್ಕೆಟ್ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ಇವ್ರದ್ದು ಇರ್ಬೇಕು. ಇಲ್ಲ ಅಂದ್ರೆ ಸುಮ್ನೆ ಅವ್ರನ್ನ ಕೋರ್ಟ್ ಆದೇಶ ಮಾಡಿದೆ ಸರ್, ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನ ಶಿಫ್ಟ್ ಮಾಡಿ ಅಂತ ಆದೇಶ ಇದೆ. ಅಂಗಡಿಗಳು ಕಿತ್ತುಕೊಂಡು ಅವ್ರು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆದೇಶ ಇಲ್ಲ. ಜಡ್ಜ್ ಹೇಳಿದ್ದಾರೆ ಆಲ್ರೆಡಿ. ಆದ್ರೂ ಇವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಾವು ಹೋರಾಟ ಬಿಡಲ್ಲ ಸರ್, ಯಾವುದೇ ಕಾರಣಕ್ಕೂ ಹೋರಾಟ ಬಿಡೋದಿಲ್ಲ. ನಾವ್ ಯಾವುದೇ ಕಾರಣಕ್ಕೂ ಅವ್ರಿಗೆ ಮಳಿಗೆಗಳನ್ನ ಬಿಟ್ಕೊಡೋದಿಲ್ಲ ಸರ್. ಇದು ಕೋರ್ಟ್ ಆರ್ಡರ್ ಪ್ರಕಾರ 55 ತಿಂಗಳು ಮುಗ್ದಿರೋ ಅಂಗಡಿಗಳನ್ನ ಸಮಿತಿ ವಶಕ್ಕೆ ತಗೋಬೇಕು ಅಂತ ಹೇಳಿ ಒಂದು ತಿಳುವಳಿಕೆ ಪತ್ರ ಹಾಕ್ತಾ ಇದೀವಿ ಅಷ್ಟೇ. ಆ ತಿಳುವಳಿಕೆ ಪತ್ರನ ಅವರು ರಿಸೀವ್ ಮಾಡಿದ್ರೆ ನಾವು ಮುದ್ದಾಮ್ ಕೊಡ್ತೀವಿ. ಇಲ್ಲ ಅಂದ್ರೆ ಅವರು ರಿಸೀವ್ ಮಾಡಿಲ್ಲ, ಬಾಗ್ಲಾಕಿದೆ ಅಂತಂದ್ರೆ ಅಲ್ಲಿ ಅಂಟಿಸಿ ನಾವು ಮಾಜರ್ ಬರ್ಕೊಂಡು ಹೋಗ್ತೀವಿ ಅಷ್ಟೇ ನಮ್ ಕೆಲಸ. ಹೌದು ಸರ್, ಇದೆ. ನಮಗ್ ನಿನ್ನೆನೆ ಆರ್ಡರ್ ಹಾಕಿದ್ರು ಇದನ್ನ ಇಶ್ಯೂ ಮಾಡ್ಬೇಕು ಅಂತ ಹೇಳಿ. ಇವತ್ತು ಅದನ್ನ ಮುಗಿಸಿ ಅಂತ ಹೇಳಿದ್ದಾರೆ. ನಮ್ಗೆ ಮಾರ್ಕೆಟ್
ಇವತ್ತು ಚಾಲ್ತಿಲಿದೆ ಸರ್, ಬರ್ಬೋದು. ನಾವು ಯಾರ್ಡ್ ಓಪನ್ ಇರೋದ್ರಿಂದ ನಾವು ಕೊಟ್ಟು ಹೋಗ್ಬೋದು ಮುದ್ದಾಮು. ಇವೆಲ್ಲ ವಿರೋಧ ಮಾಡ್ತಾ ಇದ್ದಾರೆ, ಯಾಕೆ ಅಂತ ವಿರೋಧ ಮಾಡ್ತಿದ್ದಾರೆ ಅಂದ್ರೆ ಸರ್ ನಾವು ಏನು ಮಾಡಕ್ಕಾಗಲ್ಲ, ಅವರು ದೊಡ್ಡವ್ರ ಹತ್ರ ಮಾತಾಡ್ಬೇಕು ಸರ್. ನಮ್ಗೆ ಏನ್ ಆರ್ಡರ್ಸ್ ಆಗಿದೆ ಕೋರ್ಟ್ ಆರ್ಡರ್ ಪ್ರಕಾರ ನಾವು ಬಂದು ಇಲ್ಲ. 50,000 ರೂಪಾಯಿ ದುಡ್ಡು ಕೇಳ್ತಾ ಅದೆಲ್ಲ ಸುಳ್ಳು ಸರ್, ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ. ನಮ್ಗೆ ಅದು ಗೊತ್ತಿಲ್ಲ. ತೋರಿಸಿದ್ದಾರೆ ಏನ್ ಫೋಟೋಸ್ ಇಲ್ಲಿ ಬಂದಾಗಿಂದು ನಮ್ಗೆ, ನಾವು ಇಲ್ಲಿ ಬಂದಿರೋದೇ ಮುದ್ದಾಮ್ ಕೊಡಕ್ಕೆ ಸರ್. ಅದು ಬಿಟ್ಟು ನಮ್ಗೆ ಬೇರೆ ಇನ್ನೇನು ಗೊತ್ತಿಲ್ಲ. ಅಲ್ಲ, ಈಗ ಮಾಲೀಕರು ಫೋಟೋಸ್ ತೋರಿಸ್ತಾ ಇದಾರೆ, ನಾವು ದುಡ್ಡು ಕೊಟ್ಟಿರೋದು ನಿಮ್ಮ ಅಧಿಕಾರಿಗಳಿಗೆ ಅಂತ ಹೇಳಿ. ಅದು ಇದಕ್ ಸಂಬಂಧಪಟ್ಟಿದ್ದಲ್ಲ ಸರ್, ಅದ್ ನಮಗ್ ಗೊತ್ತೂ ಇಲ್ಲ. ಅದು ಏನ್ ವಿಷಯಕ್ಕೆ ಮಾತಾಡ್ತಿದಾರೆ ಅದ್ ನಮಗ್ ಗೊತ್ತಿಲ್ಲ ಸರ್. ನನ್ನ ಹೆಸರು ರಾಧಾ ಸರ್, ಏನಾಗಿದೆ? ಮಾರ್ಕೆಟಿಂಗ್ ಆಫೀಸರ್ ಸರ್. ಥ್ಯಾಂಕ್ ಯು. ಗಿರಾಕಿಗೂ ಬರಲ್ಲ, ಏನು ಬರಲ್ಲ ಸರ್. ನಮ್ದಂತೂ ಭಾಳ ಕಷ್ಟ. ಎಲ್ಲ ಅಂಗಡಿಲೂ ಹಂಗೆ ಇದೆ ಸರ್. ಈರುಳ್ಳಿ ಇಲ್ಲೆಲ್ಲ ಗಿರಾಕಿನೇ ಬರಲ್ಲ, ಎಲ್ಲ ಯಶವಂತಪುರ ಅಂತಾರೆ. ತರ್ಸೋದ ಮಾರಕ್ಕೆ ಕೈಯಿಂದ ಪಟ್ಟಿ ಮಾಡಬೇಕು. ನಮಗೆ ಆ ಮಾರ್ಕೆಟಲ್ಲಿ ಆಗಲ್ಲ, ಜಾಗ ಕೊಡಲ್ಲ. ಸ್ವಲ್ಪ ದುಡ್ಡಿಲ್ಲ, ಏನಿಲ್ಲ ಅಂತಂದ್ರೆ ನಮ್ಗೆ ಬೆಲೆ ಇಲ್ಲ ಅಲ್ಲಿ. ದುಡ್ಡಿಲ್ಲ. ಏಕಾಏಕಿ ಬಿಟ್ಟು ಓಡ್ಸಾರ ಗಾಡಿ ಜಾಗ ಬಿಡಿ. ಏನ್ ಮಾಡ್ಬೇಕು ಅಂತ ಬೇಕು ಅಂತ ಮಾಡ್ತಾರೆ ಸೆಕ್ರೆಟರಿ. ಇವನ ಕುಮ್ಮಕ್ಕದಕ್ಕೆ ಇದಕ್ಕೆ ಗೊತ್ತು ಗೌರ್ಮೆಂಟ್ ಹಾಲಿಡೇ ಇದೆ. ಗೌರ್ಮೆಂಟ್ ಸೋಮಶೇಖರ್ ಅಂತ ಹೆಸರು. ಏನಾಗಿದ್ದಾರೆ? ನಾನು ಹೇಳ್ತೀನಿ ಸರ್. ಅಲ್ಲ, ನಿಮ್ ಏನಾಗಿದೆ? ನೀವು ದರ್ಶಾಮಿಯವರಿಗೆ ಇಡೀ ನಾನು ಕೊಟ್ಟಿದ್ದೀನಿ. ನೋಟಿಸ್ ಕೊಡಕ್ಕೆ ಅಂತ ಬಂದಿದ್ರೆ ನೋಟಿಸ್ ಕೊಡಕ್ಕೆ ಅಂತ ಬಂದಿದ್ರೆ ದುಡ್ಡು ಇಟ್ಕೊಂಡು ಬಂದಿದ್ರೆ ನಮ್ಗೆ ದುಡ್ಡು ಕೊಡಿ ಅಂದ್ರೆ 90 ಲಕ್ಷ ತಗೊಂಡು 50,000 ಎಷ್ಟು ಕೇಳಿದ್ರೆ ಯಾರು ಕೊಡಿ ಅಂದಿದ್ದು? ನೀವು ಅಧಿಕಾರಿಗಳು ಒಂದ್ ಅಂಗಡಿಗ ಸರ್ ಕೊಡಿ ಅಂತ ನಮ್ಗೆಲ್ಲ ಅವನೇ ರೀ. ಮುಂದೆ ಶಿವಕುಮಾರ್ ಇವರು 3 ಜನ ಎಲ್ಲ ಗೊತ್ತು ಮೇಡಮ್. ಏನ್ ತಪ್ಪಾಗಿದೆ ಮೇಡಮ್? ನಾವು 50 ಹೆಚ್ಚು ಮಕ್ಕಳು ವಿಷಯ ಸೋದಬೇಕಾ? ಯಾವ ನಿಮ್ ತಾಕತ್ತು ಕೊಡ್ರಿ, ಅಚೀವ್ಮೆಂಟ್ ಕೊಡ್ರಿ, ಅಚೀವ್ಮೆಂಟ್ ಕೊಡ್ರಿ. ಯಾರು ಮಾಡಿರೋದು? ಎಲ್ಲಿ ಮಾಡ್ಕೊಂಡಿದ್ದೀರಾ? ಅದೇನಿದೆಯಾ? ನಾವೇನ್ ಮಾಡ್ಕೊಟ್ಟಿಲ್ಲ, ಎಲ್ಲಾರು ಮಾಡ್ಕೊಟ್ಟಿರ್ತಾರೆ. ಎಲ್ಲರಿಗೂ ಒಂದ್ ಕೊಡಿ, ಕರ್ನಾಟಕಕ್ಕೆ ಇದ್ ಮಾಡಿ. ಮಾಡಲ್ಲ ನೀವು. ಇವರು ಅಂಟಿಸ್ಲಿ, ನಾನಿದ್ದೀನಿ ಅಂಟಿಸ್ಲಿ ಅಂತ ದಾಸಂಬರ ಎಲ್ಲಿ ಅಂತ ಗೊತ್ತಿಲ್ಲ. ನಾವು ಹೋರಾಟ ಮಾಡಿದಕ್ಕೆ ಇದು ಕನ್ನಡ ಅವಾಗ ನೀವು ಇದ್ರಿ. ಯಾವಾಗ ಇಷ್ಟಪಟ್ಟು ಬೇಡ ಹಾಕ್ಬಾಡಿದ್ರಿ. ನಾವು ಇಷ್ಟ ಕೆಲ್ಸಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಕು.
ಅವನು ಸರ್ಕಾರಿ ಅಧಿಕಾರಿ, ಅವ್ನು ಸಸ್ಪೆಂಡ್ ಆಗೋವರೆಗೂ, ದಲಸ್ವಾಮಿ ಆಗೋವರೆಗೂ ಹೆಣ್ಮಕ್ಳು ಮುಂದೆ ಬಿಟ್ಟು ಪಾಪ ಅವನು ಲಂಚ ತಿನ್ಕೊಂಡು ನೆಮ್ಮದಿಯಾಗ ಅವನು ಎಂತ ಹೇಳ್ತೀನಿ ನಾನು ಹೇಳಿದ್ದು ಮನಮೋಹನ್ ಸಿಂಗ್ ಏನ್ ದಿನ ಮತ್ತೆ ವಿದ್ಯಾಭ್ಯಾಸ ಮಾಡ್ಬಿಟ್ಟು ನೀನು ಭಾರಿ ಸಾಮಸ್ತ ಬಿಡು ನೀನು. ನೀವು ಅನ್ಸಿದ್ದ ಹೇಳ್ತೀನಿ ಇವಾಗ ನಾವು ಬಾಡಿಗೆ ಕಟ್ತೀವಿ, ನಾವು ಜೀವನ ಮಾಡಕ್ ಬಂದಿರೋದು, ನಮ್ ಜೀವನ ಕಿತ್ಕೋತಾವ್ರೆ ಇವ್ರ ಮನೆ ಹಾಳಾಗ. ನಮ್ಮ ಕೆಲಸ ನಾನು ಮಾಡೇ ಮಾಡ್ತೀನಿ. ನಮ್ಮನೆ ಹಾಳು ಮಾಡ್ತಾರೆ ಇವರು.